2025ರಲ್ಲಿ ಶ್ರಾವಣ ಮಾಸ ಜುಲೈ 23ರಿಂದ ಆಗಸ್ಟ್ 22ರವರೆಗೆ ಇದೆ. ಈ ವರ್ಷ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 8ರಂದು ಆಚರಿಸಲಾಗುತ್ತದೆ. ಈ ವರ್ಷ ಒಟ್ಟು 5 ಶ್ರಾವಣ ಶುಕ್ರವಾರಗಳಿವೆ. ಶ್ರಾವಣ ಮಾಸ ಆಷಾಢ ಮಾಸದ ಮೊದಲ ಏಕಾದಶಿಯಿಂದ ಹಿಂದೂಗಳ ಹಬ್ಬಗಳು ಪ್ರಾರಂಭವಾಗುತ್ತವೆ ಎಂಬುದು ಎಲ್ಲರಿಗೂ ತಿಳಿದಿದೆ. ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ತಿಂಗಳುಗಳಲ್ಲಿ ಶ್ರಾವಣ ಮಾಸ ಒಂದು. ಮಹಿಳೆಯರು ಈ ತಿಂಗಳು ಪೂರ್ತಿ ಭಕ್ತಿ ಶ್ರದ್ಧೆಯಿಂದ ಪೂಜೆಗಳನ್ನು ಮಾಡುತ್ತಾರೆ. ಈ ತಿಂಗಳಲ್ಲಿ ದೇವಾಲಯಗಳೆಲ್ಲವೂ ಕಳಕಳಿತು ತುಂಬಿರುತ್ತವೆ. ಪ್ರತಿದಿನ ಒಂದು ಪೂಜೆ ವ್ರತ. ಮಹಿಳೆಯರು ತಮ್ಮ ಮನೆಗಳನ್ನು ದೇವಾಲಯದಂತೆ ಸಿಂಗರಿಸುತ್ತಾರೆ. ಏಕೆಂದರೆ ಈ ತಿಂಗಳಲ್ಲಿ ಲಕ್ಷ್ಮೀದೇವಿ ತಮ್ಮ ಮನೆಗೆ ಬರುತ್ತಾರೆ ಎಂದು ಅವರು ನಂಬುತ್ತಾರೆ. ಈ ಪವಿತ್ರ ಮಾಸದ ಪ್ರತಿದಿನ ಒಂದು ಪೂಜೆ ವ್ರತದೊಂದಿಗೆ ಮನೆಗಳು ಕಣ್ಣಿಗೆ ಹಬ್ಬವಾಗಿರುತ್ತವೆ. ಅಂತಹ ಪವಿತ್ರ ಮಾಸದಲ್ಲಿ ಮಾಡುವ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇದನ್ನು ಶ್ರದ್ಧೆಯಿಂದ ಆಚರಿಸಿದರೆ ಸಂಪತ್ತು, ಶಾಂತಿ, ಶುಭ ಫಲಗಳು ಸಿಗುತ್ತವೆ ಎಂಬುದು ಸ್ತ್ರೀಯರ ನಂಬಿಕೆ. ಎಷ್ಟು ಶ್ರಾವಣ ಶುಕ್ರವಾರಗಳಿವೆ? ಈ ವರ್ಷ ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗುತ್ತದೆ? ವರಮಹಾಲಕ್ಷ್ಮಿ ವ್ರತ ಯಾವ ವಾರ ಮಾಡಬೇಕು? ಈ ವರ್ಷ ಎಷ್ಟು ಶ್ರಾವಣ ಶುಕ್ರವಾರಗಳು ಬಂದಿವೆ ಎಂದು ತಿಳಿಯೋಣ. ಈ ವರ್ಷ 5 ಶುಕ್ರವಾರಗಳು ಬಂದಿವೆ. ಈ ಬಾರಿ ವರಮಹಾಲಕ್ಷ್ಮಿ ವ್ರತ ಯಾವಾಗ? 2025ರಲ್ಲಿ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 8ರಂದು ಬಂದಿದೆ. ಇದು ಶ್ರಾವಣ ಮಾಸದ 3ನೇ ಶುಕ್ರವಾರ. ವ್ರತ ಮಾಡುವ ಸಮಯದಲ್ಲಿ ತಿಥಿ, ನಕ್ಷತ್ರಗಳು, ಮುಹೂರ್ತಗಳು ಮುಖ್ಯವಾದ್ದರಿಂದ ಪಂಡಿತರು 3ನೇ ವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಹೇಳುತ್ತಾರೆ. ಶ್ರಾವಣ ಮಾಸದ ವಿಶೇಷತೆಗಳು. ಈ ತಿಂಗಳಲ್ಲಿ ವರಮಹಾಲಕ್ಷ್ಮಿ ವ್ರತದ ಜೊತೆಗೆ ಮಂಗಳವಾರದಂದು ಆಚರಿಸುವ ಮಂಗಳಗೌರಿ ವ್ರತ ಕೂಡ ಅತ್ಯಂತ ಪವಿತ್ರವಾದದ್ದು ಎಂದು ಪಂಡಿತರು ವಿವರಿಸುತ್ತಾರೆ. ಈ ತಿಂಗಳು ದೇವರ ಪೂಜೆ, ಶುಭ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಚಂದ್ರನಿಗೆ ಪೂಜೆ ಸಲ್ಲಿಸುವುದರಿಂದ ಮನಃಶಾಂತಿ ದೊರೆಯುತ್ತದೆ ಎಂದು ಹಲವು ಹಿಂದೂ ಗ್ರಂಥಗಳು ಹೇಳುತ್ತವೆ. ಆಗಸ್ಟ್ 8 ವರಮಹಾಲಕ್ಷ್ಮಿ ಮಾಡಬೇಕಾ ಮಾಡಬಾರದಾ ಎಂಬ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ. ಹೌದು, ಆಗಸ್ಟ್ 8 ಲಕ್ಷ್ಮೀ ವ್ರತವನ್ನು ಮಾಡಬೇಕಾ? ಹಾಗಿದ್ರೆ ಮಾಡಿದರೆ ಏನಾಗತ್ತೆ? ಏನಾಗಲ್ಲ. ಲಕ್ಷ್ಮೀ ವ್ರತಕ್ಕೆ ದಿನಾಂಕ ಎಂದಿಗೂ ಮುಖ್ಯವಾಗುವುದಿಲ್ಲ. ಹುಣ್ಣಿಮೆಯ ತಿಥಿಯ ಹಿಂದಿನ ಶುಕ್ರವಾರವೇ ವ್ರತವನ್ನು ಆಚರಣೆ ಮಾಡಬೇಕು ಎಂದರೆ ಆಗಸ್ಟ್ 8 ಈ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿ, ಯಾವುದೇ ತೊಂದರೆಯಿಲ್ಲ. ಆ ಲಕ್ಷ್ಮೀದೇವಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಒಳ್ಳೆಯದನ್ನು ಮಾಡಲಿ. ತಪ್ಪದೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮೀ ನಾರಾಯಣಾಯ ಎಂದು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.